ಬ್ರಹ್ಮಾದಿಗಳು ಶಿವನ ಪಾದ ಸೇವೆ ಮಾಡ್ತಾರೆ ಅಂತ ಹೇಳಿದಂತೆ ಕಾಣಿಸ್ತದೆ ಭಾಗವತದಲ್ಲಿ. ಕಿಂವಾ ಶಿವಾಖ್ಯಮ ಶಿವಂ ನ ವಿದುಹು ತ್ವದನ್ಯೇ ಬ್ರಹ್ಮಾದಯ ತಂ ಅವಕೀರ್ಯ ಜಟಾಸ್ಮಶಾನೆ ಅಂತ ಬ್ರಹ್ಮಾದಯ ಅಂತ ಅಲ್ಲಿ ಒಂದು ಪದ ಇದೆ. ಬ್ರಹ್ಮಾದಿಗಳು ಶಿವನ ಪಾದ ಸೇವೆ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲೇನು ಅಂತ ಈ ರೀತಿ ಹೇಳ್ತಾ ಇದ್ದಾಳೆ ಸತೀದೇವಿ ಅನ್ನೋ ರೀತಿ ಈ ಶ್ಲೋಕ ಮೇಲ್ನೋಟಕ್ಕೆ ಕಾಣಿಸ್ತದೆ. ಇದು ಹೇಗೆ ಸಾಧ್ಯ? ಬ್ರಹ್ಮಾದಿಗಳು ಶಿವನ ಸೇವೆ ಮಾಡೋದಿಲ್ಲ. ಬ್ರಹ್ಮ ಶಿವನಿಗೆ ಪೂಜ್ಯನೆ. ಹಾಗಾಗಿ ಭಾಗವತದ ಈ ಶ್ಲೋಕಕ್ಕೆ ಹೇಗೆ ಅರ್ಥ ಮಾಡೋದು ಅಂತ ಪ್ರಶ್ನೆ ಬಂದ್ರೆ, ಈ ಪ್ರಶ್ನೆಗೆ ಶುಕದೇವ ವ್ಯಾಖ್ಯಾನದಲ್ಲಿ ಮತ್ತು ವೀರರಾಘವ ವ್ಯಾಖ್ಯಾನದಲ್ಲಿ ಅವರು ಸಮಾಧಾನವನ್ನ ಮಾಡಿದ್ದಾರೆ. ಶುಕದೇವ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮಾದಯ ಅನ್ನಲ್ಲಿ ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳು ಅಂತ ಸೇರಿಸ್ಕೊಂಡು, ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳು ಕೂಡ ಶಿವನನ್ನ ಅಶಿವ ಅಂತ ಅನ್ನೋದಿಲ್ಲ. ಇನ್ನು ಶಿವನ ಪಾದ ಸೇವೆ ಮಾಡ್ತಾರೆ, ನಿನಗಿಂತ ಬೇರೆ ಬ್ರಹ್ಮಪುತ್ರರು ಸನಕಾದಿಗಳು ಶಿವನನ್ನ ಅಶಿವ ಅಂತಾರೇನು ಅಂತ ಹೀಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳು ಅಂದ್ರೆ ಶಿವನಿಂದ ಪೂಜ್ಯರಾಗಿರ್ತಕ್ಕಂಥವ್ರು ಅವರು ಬ್ರಹ್ಮಾದಿಗಳು, ಅವರು ಕೂಡ ಶಿವನನ್ನ ಅಶಿವ ಅಂತ ಹೇಳೋದಿಲ್ಲ. ಇನ್ನು ಶಿವನ ಪಾದ ಸೇವೆ ಮಾಡ್ತಕ್ಕಂಥವ್ರು ಯಾರಿದ್ದಾರಲ್ಲ ಬ್ರಹ್ಮಪುತ್ರರು, ಅವರಂತೂ ಶಿವನನ್ನ ಅಶಿವ ಅಂತ ಹೇಗೆ ಹೇಳ್ತಾರೆ ಅಂತ. ಹೌದಲ್ವಾ, ಸರಿಯಾಗಿದೆ, ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಅನ್ಸತ್ತೆ. ಆದ್ರೆ ಪೂಜ್ಯರಾದ ಅಂತ ಇಲ್ಲೇನೊಂದು ವಾಕ್ಯ ಇದೆ ಅಲ್ಲ, ಪೂಜ್ಯರಾದ ಅಂತನ್ನೋದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳು ಅಂತ ಅಲ್ಲಿ ಬರೇ ಬ್ರಹ್ಮಾದಯ ಅಂತಿದೆ, ಪೂಜ್ಯರಾದ ಅಂತ ಪದ ಇಲ್ಲ. ಅದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ವಾಕ್ಯದಲ್ಲಿ ಬ್ರಹ್ಮಪುತ್ರರು ಅನ್ನೋದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ಬ್ರಹ್ಮಪುತ್ರರು ಅನ್ನೋ ವಾಕ್ಯ ಇಲ್ಲ, ಬ್ರಹ್ಮಾದಯ ಅನ್ನೋ ಒಂದೇ ಪದ ಇದೆ. ಅದಕ್ಕೆ ಎರಡು ರೀತಿ ವ್ಯಾಖ್ಯಾನ ಎರಡು ತರ ವ್ಯಾಖ್ಯಾನ ಮಾಡಿದ್ದಾರಲ್ಲ ಅವರು. ನಿನಗೆ ಪೂಜ್ಯರಾದ, ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳು ಅಶಿವ ಅಂತ ಅನ್ನೋದಿಲ್ಲ, ಮತ್ತು ಬ್ರಹ್ಮಪುತ್ರರಾದ ಸನಕಾದಿಗಳು ಅವನನ್ನ ಹೇಗೆ ಅಶಿವ ಅನ್ಲಿಕ್ಕೆ ಸಾಧ್ಯ ಅಂತ ಅನ್ನುವಾಗ ಅಲ್ಲಿ ಬ್ರಹ್ಮಪುತ್ರ ಅನ್ನೋ ಪದ ಮತ್ತು ಶಿವನಿಗೆ ಅಂತ ಆದ ಮೇಲೆ ಪೂಜ್ಯರಾದ, ಶಿವನಿಗೆ ಪೂಜ್ಯರಾದ ಬ್ರಹ್ಮಾದಿಗಳು ಅಂತ ಪೂಜ್ಯರಾದ ಅಂತ ಈ ಎರಡು ಪದಗಳನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ವ್ಯಾಖ್ಯಾನ ಮಾಡೋದಾದ್ರೆ. ಅಭಿಪ್ರಾಯ ಸರಿ, ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ ಅಭಿಪ್ರಾಯ ಸರಿ. ಆದ್ರೆ ಈ ಶ್ಲೋಕಕ್ಕೆ ಆ ರೀತಿ ಅರ್ಥ ಮಾಡಬೇಕಾಗಿದ್ದೆ ಅಲ್ಲಿ ಎರಡು ಪದಗಳನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಒಂದು ವಾಕ್ಯವನ್ನ ಒಡೆದು ಎರಡಾಗಿ ಮಾಡ್ಕೊಳ್ಬೇಕು. ಬ್ರಹ್ಮಾದಿ ಅನ್ನೋ ಒಂದು ಪದವನ್ನ ಅದನ್ನ ಒಡೆದು ಆ ಶಬ್ದದಿಂದಲೇ ಅಧ್ಯಾಹಾರ ಇಲ್ಲದೆ ಬ್ರಹ್ಮನೇ ಆದಿಯಾಗಿ ಅಂದ್ರೆ ಜನಕನಾಗಿ ಉಳ್ಳವರು ಬ್ರಹ್ಮಪುತ್ರರು ಅನ್ನೋ ಅರ್ಥ ಆರಾಮಾಗಿ ಸಿಗ್ತದೆ. ಅದನ್ನ ಯಾಕೆ ಅಷ್ಟು ಕಷ್ಟಪಟ್ಟು ಬ್ರಹ್ಮನ ಪೂಜ್ಯರಾದ ಅನ್ನೋ ಅಧ್ಯಾಹಾರ ಮಾಡ್ಕೊಳ್ಬೇಕು, ಬ್ರಹ್ಮಪುತ್ರರು ಅಂತ ಎರಡೆರಡು ಅಧ್ಯಾಹಾರ ಮಾಡ್ಕೊಳ್ಳೋದು ಬದಲು ಬ್ರಹ್ಮಾದಿ ಅಲ್ಲಿ ಬ್ರಹ್ಮಾದಯ ಅನ್ನೋ ಶಬ್ದಕ್ಕೆ ಬ್ರಹ್ಮ ಆದಿ ಏಷಾಮ್ ಅಂತ ಈ ರೀತಿ ಮಾಡ್ಕೊಂಡ್ಬಿಟ್ರೆ, ಬ್ರಹ್ಮಾದಿ ಅನ್ನೋ ಒಂದೇ ಶಬ್ದದಿಂದಲೇ ಯಾವುದೇ ಶಬ್ದಗಳನ್ನು ಅಧ್ಯಾಹಾರ ಮಾಡ್ಕೊಳ್ಳದೆ ಬ್ರಹ್ಮನೇ ಆದಿಯಾಗಿ ಉಳ್ಳ ಅಂದ್ರೆ ಬ್ರಹ್ಮನೇ ಜನಕನಾಗಿ ಉಳ್ಳವರು ಬ್ರಹ್ಮಪುತ್ರರು ಅನ್ನೋ ಅರ್ಥ ಬಂದ್ಬಿಡ್ತದೆ. ಆವಾಗ ಆ ವಾಕ್ಯವನ್ನ ಒಡೆಯೋ ಪ್ರಸಂಗನೂ ಇಲ್ಲ. ಹಾಗಾಗಿ ಬ್ರಹ್ಮಾದಯ ಅಂದ್ರೆ ಬ್ರಹ್ಮಪುತ್ರರಾದ ಸನಕಾದಿಗಳು ಅಂತ ಇಷ್ಟ ಅರ್ಥ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಒಂದೇ ವಾಕ್ಯ ಬ್ರಹ್ಮಾದಿ ಅನ್ನೋ ಶಬ್ದಕ್ಕೆ ಮರೀಚಿ ಮುಂತಾದ 9 ಬ್ರಹ್ಮರು ಅಂತ ಹೇಳಿದ್ದಾರೆ ಅವರು. ಮರೀಚಿ, ಅತ್ರಿ ಮೊದಲಾದವರೇನಿದ್ದಾರೆ ಅವರನ್ನು ಕೂಡ ಬ್ರಹ್ಮರು ಅಂತ ಕರೆಯೋದು ಉಂಟು. ಹಾಗೆ ಆ 9 ಬ್ರಹ್ಮರನ್ನು ಇಟ್ಕೊಳ್ಬೇಕು ಅಂತ ಅರ್ಥ ಮಾಡಿದ್ದಾರೆ. ಹೌದು, ಮರೀಚಿ ಮುಂತಾದ 9 ಬ್ರಹ್ಮಪುತ್ರರನ್ನು ಬ್ರಹ್ಮರು ಅಂತ ಪ್ರಜಾಪತಿಗಳು ಅಂತ ಕರೀತಾರೆ. ಆದ್ರೆ ಅವರು
ಶಿವನ ಪಾದ ಸೇವಕರು ಅಂತನ್ನೋ ಪ್ರಸಿದ್ಧಿ ಇಲ್ಲ. ಶಿವಪಾದ ಸೇವಕರು ಅಂತ ಪ್ರಸಿದ್ಧರಾದವರು ಸನಕಾದಿಗಳು. ಆ ಸನಕಾದಿಗಳನ್ನ ಈ ವ್ಯಾಖ್ಯಾನದಲ್ಲಿ ಬ್ರಹ್ಮಾದಿ ಅನ್ನೋ ಶಬ್ದ ಹೇಳ್ತಾ ಇಲ್ಲ. ಅದಕ್ಕವರು ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಸಮಾಸ ಅಂತ ಇಟ್ಟುಕೊಂಡು ಮತ್ತೊಂದು ವ್ಯಾಖ್ಯಾನ, ಬ್ರಹ್ಮನನ್ನ ಹೊರತುಪಡಿಸಿ, ಅಲ್ಲಿ ತದ್ಗುಣ ಸಂವಿಜ್ಞಾನ ಅತದ್ಗುಣ ಸಂವಿಜ್ಞಾನ ಅಂತ ಎರಡು ಬಹುರೀಹಿ ಸಮಾಸ ಮಾಡ್ಲಿಕ್ಕೆ ಬರ್ತದೆ. ಬ್ರಹ್ಮ ಆದಿ ಏಷಾಂತೆ ಅಂತ ಮಾಡಿದಾಗ ಬ್ರಹ್ಮ ಅನ್ನೋದನ್ನ ಬಿಟ್ಟು ಅವರನ್ನ ಬಿಟ್ಟು ಉಳಿದವರು ಆದಿಗಳನ್ನ ಮಾತ್ರ ಇಟ್ಟುಕೊಳ್ಳೋದು, ಅದು ಅತದ್ಗುಣ ಸಂವಿಜ್ಞಾನ. ಬ್ರಹ್ಮ ಆದಿ ಏಷಾಂ ಅಂದ್ರೆ ಬ್ರಹ್ಮನನ್ನು ಇಟ್ಟುಕೊಂಡು ಮಾಡೋದು ತದ್ಗುಣ ಸಂವಿಜ್ಞಾನ ಅಂತ ಎರಡು ಬಹುರಿಹಿ ಇದೆ. ಇವರು ಅತದ್ಗುಣ ಸಂವಿಜ್ಞಾನ ಬಹುರಿಹಿ ಮಾಡಿಕೊಂಡು ಬ್ರಹ್ಮ ಆದಿ ಏಷ ಅಂತ ಅಂದ್ರೆ ಬ್ರಹ್ಮನನ್ನ ಹೊರತುಪಡಿಸಿ ಉಳಿದವರು ಅಂದ್ರೆ ಸನಕಾದಿಗಳು ಅಂತ ಈ ರೀತಿ ಅರ್ಥ ಮಾಡಬೇಕು ಅಂತ ಮಾಡಿದ್ದಾರೆ. ಅದು ಬಹಳ ಕಷ್ಟಕರವಾದದ್ದು. ಬ್ರಹ್ಮಾದಿ ಶಬ್ದದಿಂದ ಹಿಂದೆ ಹೇಳಿದಂತೆ ಬ್ರಹ್ಮಪುತ್ರರು ಅನ್ನೋ ಶಬ್ದ ಅದು ಅರ್ಥ ಸನಕಾದಿಗಳು ಅಂತ ಆರಾಮವಾಗೇ ಸಿಗ್ತದೆ, ಅದನ್ನೇ ಯಾಕೆ ಇಟ್ಕೋಬಾರ್ದು. ಮತ್ತೆ ಬ್ರಹ್ಮಪುತ್ರರು ಶಿವನ ಪಾದ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಆವಾಗ ಒಳ್ಳೆ ಅರ್ಥನೂ ಸಿಗ್ತದ. ಅವಾಗ ಬ್ರಹ್ಮಪುತ್ರರಾದಂತಹ ಅವರೇ ಶಿವನ ಪಾದ ಸೇವೆಯನ್ನ ಮಾಡ್ತಾ ಇದ್ದಾರೆ, ಹೀಗಿರುವಾಗ ನೀನು ಅವನನ್ನ ದ್ವೇಷ ಮಾಡ್ತಾ ಇದ್ದಿ ಅಂತ ಸೊರಸವಾದ ಅರ್ಥ ಬರ್ತದೆ. ಯಾಕೆಂದ್ರೆ ಇವನಿಗೆ ಅಹಂಕಾರ ಬಂದದ್ದು ನಾನು ಬ್ರಹ್ಮಪುತ್ರ ಅನ್ನೋದ್ರಿಂದಲೇ. ಈಗ ದಕ್ಷ ಪ್ರಜಾಪತಿಗೆ ಅಹಂಕಾರ ಬಂದಿದೆ ಅಲ್ಲ, ಯಾಕೆ? ನಾನು ಬ್ರಹ್ಮಪುತ್ರ ಅಂತ. ಹಾಗಾಗಿ ಇಲ್ಲಿ ಬ್ರಹ್ಮಪುತ್ರರಾದಂತಹ ಅವರು ನಿನ್ನಂತಾನೆ ಅವರು ಬ್ರಹ್ಮಪುತ್ರರೇ, ಅವರೆಲ್ಲ ಪಾದ ಸೇವೆ ಮಾಡ್ತಾ ಇಲ್ಲೇನೋ ಅಂತನ್ನೋ ಅರ್ಥ ಅಲ್ಲಿ ತೋರಿಸ್ತದೆ. ನಿನಗೂ ಕೂಡ ಬ್ರಹ್ಮಪುತ್ರತ್ವೇನ ಅಹಂಕಾರ ಬಂದದ್ದು, ನೀನೇನು ಮಹಾ, ಅವರೆಲ್ಲ ಮಾಡ್ತಾ ಇಲ್ಲೇನು ಅಂತ ಈ ರೀತಿ ಒಳ್ಳೆ ಸ್ವರಸವಾಗಿ ಅರ್ಥನೂ ಬರ್ತದೆ. ಬ್ರಹ್ಮ ಪುತ್ರರು ಅನ್ನೋ ಅರ್ಥ ಮಾಡಿದ್ರೆ ಬ್ರಹ್ಮಾದಯ ಅನ್ನೋ ಶಬ್ದಕ್ಕೆ. ಶಿವನೂ ಬ್ರಹ್ಮಪುತ್ರ ತಾನೇ. ವಸ್ತುತಃ ಬ್ರಹ್ಮಪುತ್ರರಲ್ಲಿ ಜ್ಯೇಷ್ಠರಾಗಿರ್ತಕ್ಕಂಥವ್ರು ಸನಕಾದಿಗಳು, ಅವರು ಮೊದಲು ಹುಟ್ಟಿದವರು, ಶಿವನಿಗಿಂತ ಮೊದಲು ಹುಟ್ಟಿದವರು. ಅಂತಹ ಜ್ಯೇಷ್ಠರಾದ ಸನಕಾದಿಗಳೇ ಶಿವನನ್ನ ಪೂಜೆ ಮಾಡ್ತಾ ಇರುವಾಗ ಶಿವನಿಗಿಂತ ಅನಂತರದಲ್ಲಿ ಹುಟ್ಟಿದವನು ನೀನು ದಕ್ಷ. ಅಂತಹ ನೀನು ಶಿವನಿಗಿಂತ ಶ್ರೇಷ್ಠ ಆಗೋದು ಹೇಗೆ ಸಾಧ್ಯ ಅಂತ ಇದೆಲ್ಲ ಪ್ರಶ್ನೆ ಬರ್ತದೆ. ಹಾಗಾಗಿ ಇಲ್ಲಿ ಬ್ರಹ್ಮಾದಿ ಅನ್ನೋ ಶಬ್ದಕ್ಕೆ ಬ್ರಹ್ಮಪುತ್ರರು ಅಂತಾನೆ ವ್ಯಾಖ್ಯಾನ ಮಾಡಬೇಕು. ಮತ್ತೆ ಬ್ರಹ್ಮಪುತ್ರರು ಅಂತ ಅನ್ನೋದು ಕೂಡ ಉಪಲಕ್ಷಣ. ಅದು ಅದರಲ್ಲಿ ಜೊತೆಗೆ ಗರುಡ, ಶೇಷ, ವಾಯು, ಬ್ರಹ್ಮ, ವಿಷ್ಣು, ಲಕ್ಷ್ಮಿ, ಸರಸ್ವತಿ, ಭಾರತಿ ಇಷ್ಟು ಜನರನ್ನ ಬಿಟ್ಟು ಇನ್ನುಳಿದವರೆಲ್ಲರನ್ನೂ ಕೂಡ ಇಟ್ಟುಕೊಳ್ಬೇಕು. ಇವರನ್ನ ಬಿಟ್ಟು ಉಳಿದವರೆಲ್ಲರೂ ಯಾರೇ ಭಕ್ತರಿರ್ಲಿ, ವಿಷ್ಣು ಭಕ್ತರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಮೋಕ್ಷಾದಿಗಳನ್ನ ಅಪೇಕ್ಷೆ ಪಡೋದಾದ್ರೆ ಶಿವನ ಆರಾಧನೆಯನ್ನು ಮಾಡಲೇಬೇಕು. ಇಷ್ಟು ಜನ ಮಾತ್ರ ಬಿಟ್ಟು ಶಿವನ ಆರಾಧನೆಯನ್ನ ಯಾರ್ಯಾರು ಮಾಡೋದಿಲ್ಲ ಅಂದ್ರೆ ಗರುಡ, ಶೇಷ, ವಾಯು, ಬ್ರಹ್ಮ, ಸರಸ್ವತಿ, ಭಾರತಿ, ಲಕ್ಷ್ಮಿ, ವಿಷ್ಣು ಇಷ್ಟು ಜನ ಬಿಟ್ಟು ಮೇಲಿನವರು ಈ 5 ಜನ, ಇಷ್ಟು ಜನ ಬಿಟ್ಟು ಉಳಿದವರೆಲ್ಲರೂ ಕೂಡ ಮೋಕ್ಷ ಬಯಸಿ ಶಿವನ ಆರಾಧನೆಯನ್ನು ಮಾಡಲೇಬೇಕು ಅಂತ ಗರುಡ ಪುರಾಣದಲ್ಲಿದೆ ಸ್ಪಷ್ಟವಾಗಿ. ರುದ್ರದೇವರ ಆರಾಧನೆಯನ್ನು ಮಾಡಲಿಲ್ಲ ಅಂದ್ರೆ ಮೋಕ್ಷ ಸಿಗೋದಿಲ್ಲ. ಬ್ರಹ್ಮಪುತ್ರ ಇದು ಅದಕ್ಕೆ ಇಲ್ಲಿ ಮಧ್ವಾಚಾರ್ಯ ಬರೆದ್ರು ನೋಡಿ, ಬ್ರಹ್ಮಾದಯ ಬ್ರಹ್ಮಪುತ್ರಾಹ ಅಂತ ಅರ್ಥ ಬರೆದ್ರು ಬ್ರಹ್ಮಾದಯೋ ಅನ್ನೋ ಶಬ್ದಕ್ಕೆ. ಅದಕ್ಕೆ ಗರುಡ ಪುರಾಣದ ವಾಕ್ಯವನ್ನ ಕೊಡ್ತಾ ಇದ್ದಾರೆ. ಸುಪರ್ಣ ಶೇಷ ಪ್ರಾಣೇಶ ಬ್ರಹ್ಮ ವಿಷ್ಣೂನ್ ಶ್ರಿಯಂ ಗಿರಂ ಋತೆ ನಮಂತಿನೋ ರುದ್ರಂ ಕಯೇವ ಪುರುಷಾರ್ಥ ಭಾಕ್ ಇತಿ ಗಾರುಡೆ. ಗರುಡ, ಶೇಷ, ಪ್ರಾಣೇಶ ಅಂದ್ರೆ ವಾಯುದೇವರು, ಬ್ರಹ್ಮ, ವಿಷ್ಣು, ಶ್ರಿಯಂ, ಗಿರಂ ಅಂದ್ರೆ ಲಕ್ಷ್ಮಿ, ಭಾರತಿ, ಸರಸ್ವತಿ ಇವರನ್ನ ಹೊರತುಪಡಿಸಿ ಋತೆ ಇವರನ್ನ ಹೊರತುಪಡಿಸಿ ಪುರುಷಾರ್ಥವನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು ಯಾರು ಇದ್ದಾರೋ ಎಲ್ಲರೂ ಕೂಡ ಶಿವನನ್ನ ನಮಸ್ಕಾರ ಮಾಡಿಯೇ ಮಾಡ್ತಾರೆ. ಕಯೇವ ಪುರುಷಾರ್ಥ ಭಾಕ್ ರುದ್ರಂ ನೋ ನಮಂತಿ. ಪುರುಷಾರ್ಥಾಭಿಲಾಷಿಗಳು ಯಾರು ತಾನೇ ಶಿವನನ್ನ ನಮಸ್ಕಾರ ಮಾಡೋದಿಲ್ಲ ಅಂತ ಕೇಳ್ತದೆ ಗರುಡ ಪುರಾಣ. ಎಲ್ರು ಮಾಡೇ ಮಾಡ್ತಾರೆ. ಹಾಗಾಗಿ ಅವ್ರನ್ನೆಲ್ಲರನ್ನು ಇಟ್ಕೊಳ್ಬೇಕಿಲ್ಲಿ. ಬ್ರಹ್ಮಪುತ್ರರು ಅಂತ ಅನ್ನೋ ಶಬ್ದಕ್ಕೆ ಬ್ರಹ್ಮಾದಯ ಅಂತ ಅನ್ನೋದಕ್ಕೆ ಜೊತೆಗೆ ಅವರೆಲ್ಲ
ಯಾರ್ಯಾರು ವಿಷ್ಣು ಭಕ್ತರಿದ್ದಾರೋ ಈ ಇಷ್ಟು ಜನರನ್ನು ಹೊರತುಪಡಿಸಿ ಉಳಿದ ವಿಷ್ಣು ಭಕ್ತರು ಅವರೆಲ್ಲರೂ ಕೂಡ ಶಿವನನ್ನ ಚೆನ್ನಾಗಿ ಆರಾಧನೆ ಮಾಡಿಯೇ ಮಾಡ್ತಾರೆ. ಹೀಗಿರುವಾಗ ಅಂತಹ ಶಿವನನ್ನ ನೀನು ದ್ವೇಷ ಮಾಡ್ತಾ ಇದ್ದಿ, ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾಳೆ ಸತೀದೇವಿ. ಕಿಂ ವಾ ಶಿವಾಖ್ಯಮ ಶಿವಂ ನ ವಿದುಸ್ತ್ವದನ್ಯೇ ಬ್ರಹ್ಮಾದಯಸ್ತಮವಕೀರ್ಯ ಜಟಾ ಸ್ಮಶಾನೆ ತನ್ಮಾಲ್ಯ ಭಸ್ಮ ನೃಕಪಾಲ್ಯ ವಸಸ್ ಪಿಶಾಚೈಃ ಯೇ ಮೂರ್ಧಭಿರ್ದಧತಿ ತಚ್ಚರಣಾವಸೃಷ್ಟಂ ಕರ್ಣೋಪಿ ಧಾಯ ನಿರಯಾದ್ಯದ ಕಲ್ಪಯೀಶೇ ಧರ್ಮಾವಿತರ್ಯ ಘೃಣಿಭಿರ್ನೃಭಿರಸ್ಯಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತೀಮಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂನಪಿ ತತೋ ವಿಸೃಜೇತ್ ಸ ಧರ್ಮಃ. ಇಲ್ಲಿ ಸತೀದೇವಿ ಧರ್ಮವನ್ನ ಬೋಧನೆ ಮಾಡ್ತಾ ಇದ್ದಾಳೆ. ಮಹಾತ್ಮರ ನಿಂದನೆ ಅದು ನಡೀತಾ ಇದೆ ಅಂತ ಆದ್ರೆ, ಎಲ್ಲಿಯಾದ್ರೂ ಒಂದು ಕಡೆಯಲ್ಲಿ ಮಹಾತ್ಮರನ್ನ ಯಾರಾದ್ರೂ ಒಬ್ರು ನಿಂದನೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನೋಡಿದವರು ಅಲ್ಲಿ ಸುಮ್ಮನೆ ಕುತ್ಕೊಳ್ಬಾರ್ದು. ನೀನು ಧರ್ಮ ರಕ್ಷಕ. ರುದ್ರದೇವರು ಧರ್ಮಾಭಿಮಾನಿಗಳು, ಧರ್ಮರಕ್ಷಕರು. ಅಂತಹ ಸ್ವಾಮಿಯಾದ ಆ ರುದ್ರದೇವರನ್ನ ನೀನು ನಿರ್ದಯಿಯಾಗಿ ನಿಂದನೆ ಮಾಡ್ತಾ ಇದ್ದಿ. ಯಾವುದೇ ಒಬ್ಬ ಮನುಷ್ಯ ಒಬ್ಬ ಧರ್ಮರಕ್ಷಕನಾದಂತಹ ಸ್ವಾಮಿಯನ್ನ ನಿಂದನೆ ಮಾಡ್ತಾ ಇದ್ರೆ ಆ ನಿಂದನೆಯನ್ನ ಕೇಳಬಾರದು ಅಂತ ಹೇಳ್ತದೆ ಶಾಸ್ತ್ರ. ಅಲ್ಲಿ ಕೂತು ಕೇಳಬಾರದು. ಒಂದು ವೇಳೆ ಇವನಿಗೆ ಶಕ್ತಿ ಇದ್ದರೆ ಆ ಯಾರು ನಿಂದನೆ ಮಾಡ್ತಾ ಇರ್ತಾರಲ್ಲ ಆ ನಿಂದಕರ ನಾಲಿಗೆಯನ್ನ ಬಲಾತ್ಕಾರವಾಗಿ ಕತ್ತರಿಸಬೇಕು ಅಂತ ಹೇಳ್ತದೆ ಶಾಸ್ತ್ರ. ಯಾರು ಭಗವಂತನ ನಿಂದನೆಯನ್ನ ಮಾಡ್ತಾರೋ, ಯಾರು ಮಹಾತ್ಮರ ನಿಂದನೆಯನ್ನ ಮಾಡ್ತಾರೋ ಅಂತಹ ಮನುಷ್ಯರ ನಾಲಿಗೆಯನ್ನೇ ಕತ್ತರಿಸ್ಬೇಕಂತೆ. ಒಂದು ವೇಳೆ ಇವರಿಗೆ ಆ ಶಕ್ತಿ ಇಲ್ಲ ಅಂತಾದ್ರೆ, ಆ ನಿಂದನೆಯನ್ನ ನಿಲ್ಲಿಸುವಷ್ಟು ಶಕ್ತಿ ನಮಗಿಲ್ಲ ಅಂತಾದ್ರೆ ಕಿವಿ ಮುಚ್ಚಿಕೊಂಡು ಅಲ್ಲಿಂದ ಎದ್ದು ಹೋಗಿ ಬಿಡ್ಬೇಕು. ಅದನ್ನ ಕೇಳಿಸ್ಕೋಬಾರ್ದು. ಮಹಾತ್ಮರ ನಿಂದನೆಯನ್ನ ಕೇಳಿಸ್ಕೊಳ್ಬಾರ್ದು. ನಾವು ಅಲ್ಲಿಂದ ಎದ್ದು ಹೋಗಿ ಬಿಡ್ಬೇಕು, ಕಿವಿ ಮುಚ್ಚಿಕೊಂಡ್ ಬಿಡ್ಬೇಕು. ಈ ಎರಡೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಾದ್ರೆ, ಕಿವಿ ಮುಚ್ಚಿಕೊಂಡು ಎದ್ದು ಹೋಗ್ಲಿಕ್ಕೂ ಆಗೋದಿಲ್ಲ, ಆ ವ್ಯಕ್ತಿಯನ್ನ ನಿಂದನೆ ಮಾಡಿದ ವ್ಯಕ್ತಿಯನ್ನ ಬಲಾತ್ಕಾರವಾಗಿ ಅವನ ನಾಲಿಗೆಯನ್ನ ಕತ್ತರಿಸ್ಲಿಕ್ಕೂ ಆಗೋದಿಲ್ಲ ಅಂತಾದರೆ ಏನ್ ಮಾಡಬೇಕು ಅಂದ್ರೆ ತನ್ನ ಪ್ರಾಣವನ್ನೇ ಬಿಡಬೇಕು ಅಂತ ಹೇಳ್ತದೆ ಧರ್ಮಶಾಸ್ತ್ರ ಅಂತಾಳೆ ಸತೀದೇವಿ. ಒಂದು ಕರ್ಣೋಪಿಧಾಯ ನಿರಯಾತ್, ಕಿವಿ ಮುಚ್ಚಿಕೊಂಡು ಎದ್ದು ಹೋಗ್ಬಿಡ್ಬೇಕು. ಎರಡನೇದ್ದು ಛಿಂದ್ಯಾತ್, ಶಕ್ತಿ ಇದ್ದರೆ ಛಿಂದ್ಯಾತ್, ಆ ನಾಲಿಗೆಯನ್ನ ಕತ್ತರಿಸಬೇಕು. ಈ ಎರಡೂ ಮಾಡ್ಲಿಕ್ಕೆ ಆಗದೆ ಇದ್ದರೆ ತನಗೆ ಅತ್ಯಂತ ಪ್ರಿಯವಾದ ಪ್ರಾಣಗಳನ್ನೇ ಬಿಡಬೇಕು. ಅಸೂನಪಿ ತಥೋ ವಿಸೃಜೇತ್ ಸಹ ಧರ್ಮ ಅಂತಾಳೆ. ಇದು ಧರ್ಮ. ಧರ್ಮಶಾಸ್ತ್ರ ಹೇಳುತ್ತದೆ ಹೀಗೆ. ಕರ್ಣೋಪಿಧಾಯ ನಿರಯಾದ್ಯದ ಕಲ್ಪಯೀಶೆ ಧರ್ಮಾ ವಿತರ್ಯ ಘೃಣಿಭಿರ್ನೃಭಿರಸ್ಯಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂನಪಿ ತತೋ ವಿಸೃಜೇತ್ ಸ ಧರ್ಮಃ. ಅತಸ್ತವೋತ್ಪನ್ನಮಿದಂ ಕಳೇಬರಂ
ನ ಧಾರಯಿಷ್ಯೇ ಶಿತಿಕಂಠಗರ್ಹಿಣಃ ಜಗ್ಧಸ್ಯ ಮೋಹಾದ್ಧಿ ವಿಶುದ್ಧಿಮಂಧಸೋ ಜುಗುಪ್ಸಿತಸ್ಯೋದ್ಧರಣಂ ಪ್ರಚಕ್ಷತೆ. ಸತೀದೇವಿ ಹೇಳ್ತಾಳೆ, ನನಗೆ ಈ ಎರಡನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಹೆಣ್ಣು ಅಂತಾಳೆ. ಹೆಣ್ಣಾಗಿರೋದ್ರಿಂದ ನಾನು ನಿಂದಕನಾದ ದಕ್ಷನ ನಾಲಿಗೆಯನ್ನ ಬಲಾತ್ಕಾರವಾಗಿ ಕತ್ತರಿಸ್ಲಿಕ್ಕೂ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಮತ್ತೆ ನಾನು ಕಿವಿ ಮುಚ್ಕೊಂಡು ಇಲ್ಲಿಂದ ಎದ್ದು ಹೋಗ್ಲಿಕ್ಕೂ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಎರಡನ್ನೂ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರಿಂದ ನಾನೇನ್ ಮಾಡ್ತೇನೆ, ಮೂರನೇದ್ದು ಮಾಡ್ತೇನೆ ಅಂತಾಳೆ. ಶಿವನಿಂದಕನಾದ ನಿನ್ನಿಂದ ಹುಟ್ಟಿದ ಈ ಅಪವಿತ್ರವಾದ ಶರೀರ ಏನಿದೆ, ಈ ಶರೀರವನ್ನ ನಾನು ಇನ್ನು ಮೇಲೆ ಧಾರಣೆ ಮಾಡೋದಿಲ್ಲ, ತ್ಯಾಗ ಮಾಡಿಬಿಡ್ತೇನೆ ಅಂತಾಳೆ. ಯಾಕೆಂದ್ರೆ ಈ ದೇಹ ಅದು ನಿನ್ನಿಂದ ಹುಟ್ಟಿದ್ದು, ಇದು ಅಪವಿತ್ರ. ಯಾಕೆ, ನೀನು ಶಿವನಿಂದಕನಾಗಿ ಅಪವಿತ್ರನಾಗಿದ್ದಿ. ಅಂತಹ ಅಪವಿತ್ರನಾದ ನಿನ್ನಿಂದ ಹುಟ್ಟಿದ ಈ ಅಪವಿತ್ರವಾದ ಶರೀರವನ್ನ ನಾನು ಧಾರಣೆ ಮಾಡಿ ಎಲ್ಲೂ ಇರೋದಿಲ್ಲ. ಆದ್ರಿಂದ ನಾನು ಈ ಶರೀರವನ್ನೇ ತ್ಯಾಗ ಮಾಡಿಬಿಡ್ತೇನೆ ಅಂತಾಳೆ. ನಿನ್ನಿಂದ ಹುಟ್ಟಿರ್ತಕ್ಕಂಥದ್ದು ಈ ಶರೀರ ಅಪವಿತ್ರವಾದ ಶರೀರ. ಹಾಗಾಗಿ ನಾನು ಈ ಶರೀರ ತ್ಯಾಗ ಮಾಡೋದೇ ಶ್ರೇಷ್ಠ ಅಂತ. ಅದಕ್ಕೆ ಒಂದು ದೃಷ್ಟಾಂತವನ್ನ ಹೇಳ್ತಾ ಇದ್ದಾಳೆ. ವಿಶುದ್ಧಿ ಮಂಧಸೋ ಜುಗುಪ್ಸಿತಸ್ಯ ಉದ್ಧರಣಂ ಪ್ರಚಕ್ಷತೆ. ಏನೋ ಗೊತ್ತಾಗದೆ ಬೇಡವಾದ ಪದಾರ್ಥಗಳನ್ನು ನಾವು ತಿಂದು ಬಿಡ್ತೇವೆ ಅಂತ ಇಟ್ಕೊಳ್ಳೋಣ. ಅದು ನಮಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲದೆ ಬೇಡವಾದ ಪದಾರ್ಥಗಳನ್ನ ತಿಂದು ಬಿಡ್ತೇವೆ. ಅದು ನಿಂದಿತವಾದ ಅನ್ನ, ಗೊತ್ತಾಗದೆ ತಿಂದು ಬಿಡ್ತೇವೆ. ತಿಂದ ಮೇಲೆ ಗೊತ್ತಾಗ್ತದೆ, ಓ ಇದು ತಿನ್ನಬಾರ್ದಾಗಿತ್ತು, ಇದು ನಿಂದಿತವಾದದ್ದು ಅಂತ ಗೊತ್ತಾದ್ರಾಗ ಏನ್ ಮಾಡಬೇಕು ಅಂದ್ರೆ ಅದನ್ನ ವಾಂತಿ ಮಾಡ್ಕೊಳ್ಬೇಕು. ಗೊತ್ತಾಗದೆ ಬೇಡವಾದ ನಿಂದಿತವಾದ ತಿಂದ ಅನ್ನವನ್ನ ವಾಂತಿ ಮಾಡ್ಕೊಳ್ಳದೆ ಶುದ್ಧಿಯ ವಿಧಾನ ಅಂತ ಶಾಸ್ತ್ರ ಹೇಳ್ತದೆ. ನಾವು ಶುದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ತಿಂದದ್ದನ್ನ ವಾಂತಿ ಮಾಡ್ಕೊಳ್ಬೇಕು ಅಂತ ಹೇಳ್ತದೆ ಶಾಸ್ತ್ರ. ಗೊತ್ತಾಗದೆ ತಿಂದು ಬಿಟ್ರೆ ಅದನ್ನ ವಾಂತಿ ಮಾಡ್ಕೊಳ್ಬೇಕಂತೆ. ಈಗ ಹಾಗಾಯ್ತು. ಇದನ್ನ ದೃಷ್ಟಾಂತ ಕೊಟ್ಟು ಹೇಳ್ತಾಳೆ ಸತೀದೇವಿ, ನಾನು ನಿನ್ನಿಂದ ಪಡೆದ ಈ ಶರೀರ ಏನಿದೆ ಇದನ್ನ ಈಗ ನಾನು ತ್ಯಾಗ ಮಾಡೋದೇ ಒಳ್ಳೇದು. ಈ ಶರೀರವನ್ನ ನಾನು ಧಾರಣೆ ಮಾಡಿರೋದಿಲ್ಲ. ಈ ಅಪವಿತ್ರವಾದ ಶರೀರ ಇದನ್ನ ನಾನು ಧಾರಣೆ ಮಾಡೋದಿಲ್ಲ. ಈ ಶರೀರವನ್ನೇ ತ್ಯಾಗ ಮಾಡ್ತೇನೆ. ತಿಳಿಯದೆ ಉಂಡ ನಿಂದಿತವಾದ ಅನ್ನವನ್ನ ವಾಂತಿ ಮಾಡ್ಕೊಳ್ಳದೆ ಶುದ್ಧಿಯ ವಿಧಾನ ಅಂತ ತಿಳಿದವರು ಹೇಳ್ತಾರೆ. ಹಾಗಾಗಿ ಅಪವಿತ್ರವಾದ ನಿನ್ನಿಂದ ಹುಟ್ಟಿದ ಈ ಅಪವಿತ್ರವಾದ ಶರೀರವನ್ನ ನಾನು ಧಾರಣೆ ಮಾಡೋದಿಲ್ಲ, ಇದನ್ನ ನಾನು ತ್ಯಾಗ ಮಾಡ್ತೇನೆ ಅಂತಾಳೆ. ಅತಸ್ತವೋತ್ಪನ್ನಮಿದಂ ಕಳೇಬರಂ ನ ಧಾರಯಿಷ್ಯೇ ಶಿತಿಕಂಠಗರ್ಹಿಣಃ ಜಗ್ಧಸ್ಯ ಮೋಹಾದ್ಧಿ ವಿಶುದ್ಧಿ ಮಂಧಸೋ ಜುಗುಪ್ಸಿತಸ್ಯೋದ್ಧರಣಂ ಪ್ರಚಕ್ಷತೆ. ಅಲ್ಲಿಗೆ 18 ಶ್ಲೋಕ ಆಯ್ತು. 8, 18 ಆಯ್ತು. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಎರಡು ಪ್ರಶ್ನೆ ಹರೇ ಶ್ರೀನಿವಾಸ.
ಹೇಳಿ. ಸೊ ನೀವ್ ಹೇಳಿರಿ ಬಂದು ಅವಳು ಹೆಂಗಸು ಅದನಾಲ ಬಂದು ನಾಳಿನ ಕಟ್ ಮಾಡಕ್ ಮುಳ್ಳೋದು ಒಂದು ಪಾಯಿಂಟ್ ಕೊಡ್ತಾಳೆ ಅವಳು. ಬಟ್ ತಾರತಮ್ಯಲ್ಲಿ ಬಂದು ಅವಳು ಬಂದು ಎತ್ತರ ಸ್ಥಾನದಲ್ಲಿ ಇದ್ದಾಳೆ, ಆಗಿದ್ರು ಅವ್ರು ಮಾಡಕ್ ಮುಳ್ಳೋದು ಹೆಂಗಂತ. ಅಂದ್ರೆ ಇಲ್ಲಿ ಲೌಕಿಕವಾದ ದೃಷ್ಟಿಯಲ್ಲಿ ವಿಚಾರ ಮಾಡ್ತಾ ಇರೋದ್ರಿಂದ, ಲೌಕಿಕವಾಗಿ ಅವಳು ದಕ್ಷನ ಮಗಳು, ದಕ್ಷನ ವೀರ್ಯದಿಂದ ಉತ್ಪನ್ನವಾದ ಶರೀರ ಅಂತ ಹಾಗೆ ಬರೀತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಹಾಗಾಗಿ ಇದು ಅಪವಿತ್ರ ಶರೀರ ಅಂತ ಬರೀತಾರೆ. ಅವಳಿಗೆ ಪ್ರಾಕೃತ ಶರೀರನೇ ಇವಾಗ ಇದ್ದದ್ದು, ಅದು ದಕ್ಷನಿಂದ ಬಂದ ಶರೀರವೇ. ಆ ದಕ್ಷ ಅಪವಿತ್ರನಾದ್ರಿಂದ ನಿನ್ನ ಅಪವಿತ್ರವಾದ ಶರೀರದಿಂದ ಬಂದದ್ದು ನನ್ನ ಈ ಶರೀರ, ಅದು ಅಪವಿತ್ರ ಅಂತ. ತವ ವೀರ್ಯಾದುತ್ಪನ್ನಂ ಅಪವಿತ್ರ ಶರೀರಂ ಇತಿ ಯಾವತ್ ಅಂತ ಯಾದವಾರ್ಯರು ಬರೀತಾರೆ. ವಿಜಯಧ್ವಜರು ಬರೆದಿದ್ದಾರೆ, ತವ ವೀರ್ಯಾದುತ್ಪನ್ನಂ ಇತಿಕಂಠ ಗರ್ಹಿಣಃ ನೀಲಕಂಠ ದ್ವೇಷಿಣಃ ಅಂತ. ನೀಲಕಂಠನನ್ನ ದ್ವೇಷ ಮಾಡ್ತಕ್ಕಂತಹ ನಿನ್ನ ವೀರ್ಯದಿಂದ ಉತ್ಪನ್ನವಾದದ್ದು ಈ ಶರೀರ, ಆದ್ರಿಂದ ಇದನ್ನು ನಾನು ಧಾರಣೆ ಮಾಡೋದಿಲ್ಲ. ನೀಲಕಂಠನ ಬಂದು ಅವರು ಬಂದು ದ್ವೇಷ ಮಾಡೋದು ಹೀಗೆ ತಾನೆ, ಮದುವೆ ಮಾಡಿ ಕೊಡೋ ಅಂತ ಸಂತೋಷವಾದ ಮಾಡಿ ಕೊಡ್ತಾರೆ, ರೈಟ್? ಅದಕ್ಕೆ ಮುಂಚೆ ಘಟನೆ ತಾ ಇಲ್ವಾ? ಅವಳು ಉತ್ಪತ್ತಿ ಆದಿದ್ದು ಬಂದು ಇದೆಲ್ಲ ನಡಿಯಾಕ ಮುಂಚೆ ನಡೆದ ಘಟನೆ ಇಲ್ವಾ? ಅದರಿಂದ ಹೆಂಗೆ ಸೇರಿಸ್ತೀರಿ ನೀವು ಇಲ್ಲಿ? ನನಗೂ ಆ ಪ್ರಶ್ನೆ ಬಂತು. ಇದಕ್ಕೆಲ್ಲ ಬೇರೆ ಕಾರಣಗಳು ಇರ್ತವೆ, ಇದು ಒಂದು ಕಾರಣ ಅವಳು ಹೇಳ್ತಾ ಇದ್ದಾಳೆ ಅಷ್ಟೇ. ಇನ್ನೊಂದು ಹೇಳಿರಿ, ಸಣಗಾದಿಗಳು ಬಂದು ಮುಂದೆ ಹುಟ್ಟಿರೋ ಮತ್ತು ಲಕ್ಷ ಪ್ರಧಾನ ಹಿಂದೆ ಹುಟ್ಟಿದ ಆ ಒಂದು ಕಾರಣದ ಕೂಡ ಹಂಗೇನ ಅವಳು ಪಾಯಿಂಟ್ ಹೇಳ್ತಾರೆ ಹೇಳಿದ್ರು ನೀವು. ಬ್ರಹ್ಮಾಂಡ ಒಳಗ ನಾವು ನೋಡಿರೋ, ಬ್ರಹ್ಮಾಂಡ ಒಳಗ ಬಂದು ಮುಂಚೆ ಹುಟ್ಟಿದ ಇಂತ ಹುಟ್ಟಿದ ತಾರತಮ್ಯ ಹಂಗೆ ಡಿಸೈಡ್ ಆಗೋದಿಲ್ಲ, ತಾರತಮ್ಯಕ್ಕೆ ಅದು ಅನುಗುಣ ಅಲ್ಲ. ಈಗ ಅವನಿಗೆ ಅಹಂಕಾರ ಬಂದದ್ದು, ಅವನಿಗೆ ನಾನು ಬ್ರಹ್ಮಪುತ್ರ, ಶಿವನು ಬ್ರಹ್ಮಪುತ್ರ, ಅದ್ರಲ್ಲೇನು ವ್ಯತ್ಯಾಸ ಇದೆ? ಅದನ್ನು ಕೂಡ ನಾನು ನಿನಗೆ ಮಗಳನ್ನ ಕೊಟ್ಟವನು ಬೇರೆ ಅಂತ ಈ ರೀತಿ ಅಹಂಕಾರ ಬಂದ್ಲಿಕ್ಕೆ ಕಾರಣ ಆಗಿದೆ ಅವನಿಗೆ. ಆ ನಿಟ್ಟನ್ನು ಇಟ್ಟುಕೊಂಡು ಅದೇ ರೀತಿ ಉತ್ತರ ಕೊಡೋದು. ಅವನಿಗೆ ಯಾವ ರೀತಿ ಅಹಂಕಾರ ಬಂದಿದೆಯೋ ಅದೇ ನಿಟ್ಟಿನಲ್ಲೇ ಉತ್ತರ ಕೊಡ್ಲಿಕ್ಕೆ ಹೊರಟಿದ್ದಾಳೆ ಅಷ್ಟೇ. ಇಲ್ಲಿ ತಾರತಮ್ಯದ್ದು ಬರೋದಿಲ್ಲ. ಓಕೆ, ಆಯ್ತು ಸರ್. ನಮಸ್ಕಾರ ಸರ್. ಹಲೋ, ಹೇಳಿ.